ಹಾಯ್ ಹಲೋ ನಮಸ್ಕಾರ. ಇವತ್ತು ಮಕ್ಕಳಿಗೆ ಫೇವ್ರೇಟ್ ಆಗಿರುವಂತಹ ಚಾಕ್ಲೇಟ್ನ ಮಾಡೋಣ. ಆದರೆ ಹೆಲ್ದಿ ವರ್ಷನಲ್ಲಿ ಮಾಡೋಣ. ಡ್ರೈ ಫ್ರೂಟ್ಸ್ ಮತ್ತು ಡಾರ್ಕ್ ಚಾಕ್ಲೇಟ್ನ ಯೂಸ್ ಮಾಡಿಕೊಂಡು ಈಗ ನಾವು ಚಾಕ್ಲೇಟ್ ರೆಸಿಪಿನ ಮಾಡೋಣ. ಮಕ್ಕಳಿಗೆ ತುಂಬಾ ಇಷ್ಟ ಚಾಕ್ಲೇಟ್ ಅಂದರೆ, ಬಟ್ ನಾವು ಕೊಡಲಿಕ್ಕಾಗಲ್ಲ. ಅದಕ್ಕೆ ಹೆಲ್ದಿ ವರ್ಷನಲ್ಲಿ ನೋಡೋಣ. ಮೊದಲು ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಯಾವ್ಯಾವ ತೊಗೊಂಡಿದ್ದೀನಿ ಅಂದರೆ ಬಾದಾಮಿ, ಗೋಡಂಬಿ, ಮಕಾನ, ಎರಡೆರಡು ವಾಲ್ನಟ್ ತೊಗೊಂಡಿದ್ದೀನಿ, ಮತ್ತು ಒಂದು ದ್ರಾಕ್ಷಿ, ಮತ್ತು 1 ಕಪ್ ಆಗೋಷ್ಟು ಲಯನ್ ಡೇಟ್ಸ್ನ ತೊಗೊಂಡಿದ್ದೀನಿ. ಲಯನ್ ಡೇಟ್ಸ್ ಅಂದರೆ ಇಲ್ಲಿ ನಾನು ಯಾವುದೇ ಕೂಡ ಸಕ್ಕರೆ ಆಗಲಿ ಬೆಲ್ಲ ಆಗಿ ಯೂಸ್ ಮಾಡ್ತಾಯಿಲ್ಲ. ಅದಕ್ಕೆ ಈ ಸ್ವೀಟ್ಗೋಸ್ಕರ ನಾನಿಲ್ಲಿ ಲಯನ್ ಡೇಟ್ಸ್ ಮತ್ತು ಒಣ ದ್ರಾಕ್ಷಿನ ಯೂಸ್ ಮಾಡ್ಕೊಳ್ತಾಯಿದ್ದೀನಿ. ಈಗ ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರ್ಗೆ ಈ ಮಕಾನ, ಬಾದಾಮಿ, ಗೋಡಂಬಿ, ವಾಲ್ನಟ್ ಇವೆಲ್ಲನೂ ಫಸ್ಟ್ ಪುಡಿ ಮಾಡ್ಕೊಳ್ಳೋಣ. ಈಗ ನೋಡಿ ಆಲ್ಮೋಸ್ಟ್ ಈಗ ಪುಡಿಯಾಗಿದೆ. ಈಗ ನಾನು ಸ್ವಲ್ಪ ಫೈನಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಅಂದರೆ ಮಕ್ಕಳಿಗೆ ತರ್ತರಿಯಾಗಿದ್ದರೆ ಇದೇನು ಬೇರೆ ರೀತಿ ಅಂತ ಅಂದ್ಬಿಟ್ಟು ತಿನ್ನೋಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ತರಿನೇ ಇದೆ ಕೂಡ, ಸ್ವಲ್ಪ ಈಗ ಕೋಸ್ಲಿ ಪುಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಡೇಟ್ಸ್ ಮತ್ತು ಒಣ ದ್ರಾಕ್ಷಿನ ಸಪ್ರೇಟಾಗಿ ಪುಡಿ ಮಾಡ್ಕೋಬೇಕು. ಈಗ ಇದನ್ನ ಕೂಡ ಪುಡಿ ಮಾಡಿ ತಂದಿದ್ದೀನಿ. ಈಗ ಸ್ವಲ್ಪ ಮಿಕ್ಸ್ ಆಗಲಿ ಅಂತ ಹೇಳಿ ಎರಡನ್ನೂ ಕೂಡಿಸಿ ಇಲ್ಲಿ ಪುಡಿ ಮಾಡಿ ಮತ್ತೆ ಪುಡಿ ಮಾಡಿ ತಂದಿದ್ದೀನಿ. ಈಗ ಪುಡಿ ಮಾಡಿ ಇಟ್ಟಿರುವಂತಹ ಡ್ರೈ ಫ್ರೂಟ್ಸ್ ಪೌಡ್ರು ಮತ್ತು ಡೇಟ್ಸ್ ಎಲ್ಲನೂ ಸೇರಿಸಿ ಒಂದು ಸರಿ ಮಿಕ್ಸ್ ಮಾಡಿ ಇಲ್ಲಿ ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಇಲ್ಲಿ ನಾವು ಈಗ ಮಾಡ್ಕೊಳ್ಬೋದು. ನಾನು ಉಂಡೆ ಕೂಡ ಬಾಲ್ಗೆ ಟೈಪೇ ಇಲ್ಲಿ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಈಗ ರೆಡಿಯಾಗಿದೆ. ಈಗ ಕೋಟಿಂಗ್ಗೆ ಬೇಕಾಗಿರುವಂತಹ ಡಾರ್ಕ್ ಚಾಕ್ಲೇಟ್ನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಅಮೂಲ್ ಅವರ ಡಾರ್ಕ್ ಚಾಕ್ಲೇಟ್ನ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಬೇಗ ಮೆಲ್ಟ್ ಆಗಲಿ ಅಂತ ಇದನ್ನ ಸ್ವಲ್ಪ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಡಬಲ್ ಬಾಯ್ಲರ್ ಮೆಥಡಲ್ಲಿ ಇದನ್ನ ಡಾರ್ಕ್ ಚಾಕ್ಲೇಟ್ನ ಈಗ ಮೆಲ್ಟ್ ಮಾಡ್ಕೊಳ್ಳೋಣ. ಫಸ್ಟು ಇಲ್ಲಿ ಒಂದು ಬೌಲಲ್ಲಿ ನೀರನ್ನ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಕೂಡ ಒಂದು ಚಿಕ್ಕ ಬೌಲನ್ನ ಇಟ್ಟು ಈಗ ಅದಕ್ಕೆ ಈಗ ಡಾರ್ಕ್ ಚಾಕ್ಲೇಟ್ನ ಈಗ ಸೇರಿಸಿ ಇದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೆಲ್ಟ್ ಆಗುವವರೆಗೂ ಕೂಡ ಇದನ್ನ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಈಗ ಆಲ್ಮೋಸ್ಟ್ ಈಗ ಮಿಕ್ಸ್ ಆಗ್ತಾ ಬರ್ತಾ ಇದೆ, ಮೆಲ್ಟ್ ಆಗ್ತಾ ಬರ್ತಾ ಇದೆ ನೋಡಿ. ಈಗ ಆಲ್ಮೋಸ್ಟ್ ಮೆಲ್ಟ್ ಆಗ್ತಾ ಬರ್ತಾ ಇದೆ. ಇದಕ್ಕೆ ಕೂಡ ಒಂದು ಸ್ಪೂನಷ್ಟು ಬೆಣ್ಣೆ ಕೂಡ ಸೇರಿಸ್ಬೋದು. ಬೆಣ್ಣೆ ಹಾಕೋದ್ರಿಂದ ಸ್ವಲ್ಪ ಶೈನಿಂಗಾಗಿ ಕಾಣುತ್ತೆ. ಈಗ ಮೆಲ್ಟ್ ಆಗಿದೆ ಚಾಕ್ಲೇಟ್ ಎಲ್ಲ. ಈಗ ನಾವು ರೆಡಿ ಇಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ ಬಾಲ್ಗಳನ್ನ ಇದಕ್ಕೆ ಒಂದು ಫೋಕ್ ಸಹಾಯದಿಂದ ಈ ಥರ ನೀಟಾಗಿ ಕೋಟಾಗೋ ಥರ ಮಿಕ್ಸ್ ಮಾಡಿ ಇಲ್ಲಿ ಒಂದು ಪ್ಲೇಟ್ಗೆ ಇಟ್ಕೊತಿದ್ದೀನಿ. ಇದೇ ಥರ ನಾನು ಎಲ್ಲ ಬಾಲ್ಗಳನ್ನೂ ಕೂಡ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತಹ ಬಾಲ್ಗಳೆಲ್ಲನೂ ಒಂದು 10 ಮಿನಿಟ್ಸ್ ಸೆಟ್ ಆಗುವವರೆಗೂ ಕೂಡ ನಾನು ಫ್ರೀಝರಲ್ಲಿ ಇಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈಗ ಆಲ್ಮೋಸ್ಟ್ ನೋಡಿ ಫ್ರೀಝರಲ್ಲಿ ಸೆಟ್ಟಾಗಿ ಈಗ ರೆಡಿಯಾಗಿದೆ. ತುಂಬಾ ಹೆಲ್ದಿ ವರ್ಷನಲ್ಲಿ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು.